Hello, good morning, dear children. Very good morning, sir. This is Mr. Manjunath Rathod, your English teacher. How are you, children? We are fine, sir. Oh, so very nice of you. By the way, how are you, sir? I am fine. Okay, dear children, in last class we have been discussing about the grammar. In that we have learned, it means we discussed and you learned, I taught, isn't it? In that alphabet, vowel, consonant, letter, capital letter, small letter, words, phrases, sentences. There's plenty of things we have learned over there, and it is essential to learn parts of speech also. This is a very important components in the grammar, isn't it? So that in this class, ಕನ್ನಡ ಬೇಕಾ ಮಧ್ಯದಲ್ಲಿ? ಯಾಕೆ ಮಾರಿ ಸಣ್ಣದಾಗಿದೆ ನಿಮ್ಗೆಲ್ಲರೂ? ಸರಿ ಸರಿ ಸರಿ. ಓಕೆ, ಕನ್ನಡದಲ್ಲಿ ಬೇಕಾ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ? ಓಕೆ, ಮತ್ತೆ ಇಂಗ್ಲಿಷಲ್ಲಿ ಬರೀತೀನಿ, ಮತ್ತೆ ಅದನ್ನು ಕನ್ನಡದಲ್ಲಿ ಬರೆಯೋದು ಕೇಳಿ ನಿಮ್ಗೆ. ಅರ್ಥ ಆಯ್ತಾ? ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡೋಣ, ಹಿಂದಿನ ಕ್ಲಾಸಲ್ಲಿ ಇವೆಲ್ಲವನ್ನು ಕಲ್ತಿದ್ದೀವಿ, ಇವತ್ತು ಸ್ವಲ್ಪ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಯೋಣಂತೆ. ಅರ್ಥ? ಆಮೇಲೆ ಇಂಗ್ಲಿಷಿಗೆ ಸ್ವಿಚ್ ಆಗಬೇಕು, ದಿನ ಕನ್ನಡ ಬೇಕು ಅನ್ನಂಗಿಲ್ಲ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಯೋಣ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇಲ್ಲಿ ನೋಡಿ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನಪ್ಪಾ? ಏನಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು? ನಾವೇನ್ ಮಾಡಿದೀವಿ, ಪದಗಳ ಗುಂಪನ್ನ ನಾವೇನ್ ಮಾಡಿದೀವಿ, ಅವುಗಳ ಕೆಲಸದ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ their duty, their work, what type of duty they are performing in a particular sentence. On that basis we have been divided, we have been categorized, we have been classified. ನಾವೇನ್ ಮಾಡಿದೀವಿ, ಕ್ಲಾಸಿಫಿಕೇಶನ್ ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ, ಟೈಪ್ಸ್ ಮಾಡಿದ್ದೀವಿ, ಬೇರೆ ಬೇರೆ ಭಾಗಗಳನ್ನು ಮಾಡಿದ್ದೀವಿ. ಅವು ಎಷ್ಟಿದಾವೆ? 8 ಇದಾವೆ. ಎಷ್ಟಿದಾವೆ? 8. ಅದನ್ನ ಇಂಗ್ಲಿಷಲ್ಲಿ ಹೇಳ್ರು ನಿಮ್ಮ. ಎಷ್ಟಿದಾವೆ? 8 ಇದಾವೆ. 8 ಇದಾವ? ಯಾವ್ಯಾವ? ನೌನ್, ಪ್ರೊನೌನ್, ವರ್ಬ್ ಬರ್ತದೆ. ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್, ಈ ತರ ಬರಬೇಕು. ಈ ವರ್ಬ್ ಅನ್ನು ಇಲ್ಲಿ ಯಾಕೆ ಸೇರಿಸ್ತೀರಿ ನೀವು? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದಕ್ಕಂತಾನೆ ನಾನು ಸ್ವಲ್ಪ ಬೇರೆ ತರ ಕೆಲಸಕ್ಕೆ ಬಂದಿದ್ದೇನೆ. ನಾನು ಏನ್ ಮಾಡಿದ್ದೇನೆ, ಇದರಲ್ಲಿ 3 ಗುಂಪನ್ನು ಮಾಡಿದ್ದೇನೆ. ನಾನ್ ಮಾಡಿಲ್ಲ, ಇದು ಸಾರ್ವತ್ರಿಕವಾಗಿ ಆಗಿದೆ. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟು ಗುಂಪುಗಳಿದಾವೆ? 3 ಗುಂಪುಗಳಿದಾವೆ. ಈ 1ನೇ ಗುಂಪು ಯಾವುದು? ಇದಕ್ಕೆ ನಾವು ನೌನ್ ಫ್ಯಾಮಿಲಿ ಅಂತ ಕರಿತೀವಿ. ಹೌದಾ? ನೌನ್ ಫ್ಯಾಮಿಲಿ. ಇದು ಯಾವ ಫ್ಯಾಮಿಲಿ ಅಪ್ಪ? ಇದನ್ನ ನಾವು ವರ್ಬ್ ಫ್ಯಾಮಿಲಿ, ಸಾರಿ ಇಲ್ಲಿ ಬೇಡ, ಇಲ್ಲಿ ಬರೆಯೋಣ. ಇದನ್ನ ನಾವು ವರ್ಬ್ ಫ್ಯಾಮಿಲಿ ಅಂತ ಕರಿತೀವಿ. ಯಾವ ಫ್ಯಾಮಿಲಿ? ವರ್ಬ್ ಫ್ಯಾಮಿಲಿ ಅಂತ ಕರಿತೀವಿ. ಸ್ವಲ್ಪ ಗಮನ ಕೊಡ್ಬೇಕು. ಈ ಕಡೆ ಮಾತಾಡ್ಬಾರ್ರಿ ಮಧ್ಯದಲ್ಲಿ. ಯಾರು ಯಾಕೆ ಮಾತಾಡ್ತೀರಿ ನೀವೆಲ್ಲ? ಕಲಿಯಕ್ ಬಂದಿರಲ್ಲ. ಇನ್ನೊಂದಿದೆ ಮಿಸೇಲಿನಿಯಸ್ ಫ್ಯಾಮಿಲಿ ಅಂತ ಕರಿತೀವಿ. ಮಿಸೇಲಿನಿಯಸ್ ಫ್ಯಾಮಿಲಿ, ಇದೊಂಥರ ಫ್ಯಾಮಿಲಿ ಅಪ್ಪ. ಅಂದ್ರೆ ಇದ್ರೊಳಗೆ ಎಲ್ಲಾ ಕಡೆ ಇಲ್ಲಿಂದನೇ ಇಲ್ಲ, ಬೇರೆ ಬೇರೆ ಗುಂಪುಗಳಿಂದ ಬಂದಿದ್ದಾರೆ. ಇಲ್ಲಿ ನಾವೇನ್ ಮಾಡಿದ್ದೀವಿ, 3 ಫ್ಯಾಮಿಲಿಗಳನ್ನ ರಚನೆ ಮಾಡ್ಕೊಂಡಿದ್ದೀವಲ್ಲ, ಈ 3 ಫ್ಯಾಮಿಲಿಗಳನ್ನು ಕೂಡ ಮತ್ತೆ ಅದರಲ್ಲಿ ಆ 8ಅನ್ನ ಬೇರೆ ಬೇರೆ ಕಡೆ ವಿಂಗಡಣೆ ಮಾಡಿದ್ದೀವಿ. 8 ಇದಾವೆ, ಆದ್ರೆ 8 ಒಟ್ಟಿಗೆ ಬರೋದಿಲ್ಲ, ಬೇರೆ ಬೇರೆ ಕಡೆನಾಗಿ ಬರ್ತದೆ. ಹಾಗಾಗಿ ಇದ್ರೊಳಗಡೆ 3ಅನ್ನ ಮಾಡಿದ್ದೀವಿ. ಮತ್ತೆ ನಾವು ಇದ್ರೊಳಗಡೆ ಏನ್ ಮಾಡಿದ್ದೀವಿ? 3ಅನ್ನ. 1ನೇದು ಯಾವ್ದ್ರಿ? ಫಸ್ಟ್ ಒನ್, ಈ ನೌನ್ ಅನ್ನ ಇಲ್ಲಿ ಸೇರಿಸಿದ್ದೀವಿ. ಆಮೇಲೆ ತದನಂತರ ಪ್ರನೌನ್ ಅನ್ನ ಸೇರಿಸಿದ್ದೀವಿ. ನಾವು ಸೇರಿಸಿಲ್ಲ, ಅದು ಇದೆ ಅಲ್ಲೇ. ಕರೆಕ್ಟಾ ಪ್ರೊನೌನ್ ಸ್ಪೆಲ್ಲಿಂಗ್? ಆಮೇಲೆ ಇನ್ನೊಂದಿದೆ ಅಡ್ಜೆಕ್ಟಿವ್ ಅಂತ ಇದೆ. ಏನಿದೆ? ಇದು 3 ಇದಾವೆ. ಇಲ್ಲಿ 3 ಇದಾವ. ಇಲ್ಲೇನು 3 ಇದಾವಲ್ಲ, ಅದೇ ತರ ಇಲ್ಲಿ ವರ್ಬಲ್ಲೂ ಕೂಡ ಇಲ್ಲಿ ಮತ್ತಿದೆ. ಇಲ್ಲಿ ವರ್ಬಲ್ ಎಷ್ಟಿದೆ? 2 ಇದಾವೆ. ಯಾವ್ಯಾವ ಇದಾವೆ ನೋಡೋಣ. ವರ್ಬ್, ಸಾರಿ ವರ್ಬ್, ಅಡ್ವರ್ಬ್. ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ಈ ಫ್ಯಾಮಿಲಿಯಲ್ಲಿ ಮುಖ್ಯಸ್ಥರು ಯಾರು? ನೌನ್. ಅದಕ್ಕೆ ನೌನ್ ಫ್ಯಾಮಿಲಿ ಅಂತ ಇಟ್ಟಿದ್ದೀವಿ. ಈ ಫ್ಯಾಮಿಲಿಯಲ್ಲಿ ಮುಖ್ಯಸ್ಥರು ಯಾರು? ವರ್ಬ್. ಅದಕ್ಕೆ ಅಲ್ಲಿ ಅವ್ರವ್ರ ದೊಡ್ಡವ್ರ ಹೆಸರು ಇಟ್ಟಿರ್ತೀವಿ. ನಿಮ್ಮ ಮನೆತನಕ್ಕೆ ನಿಮ್ಮ ಹೆಸರು ಹೆಂಗ್ ಬಂದಿರ್ತದೆ? ನಿಮ್ ತಾತ ಮುತ್ತಾತರು ಏನ್ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಕೆಲಸದ ಆಧಾರದ ಮೇಲೆ ಬಂದಿರ್ತದೆ. ನಿಮ್ಮ ಅಪ್ಪ ಮಾಡೋ ಕೆಲಸ ಬಂದಿರಂಗಿಲ್ಲ, ಹಿಂದೆ ನಿಮ್ ತಾತ ಮುತ್ತಾತರು ಮಾಡ್ತಿದ್ರಲ್ಲ, ಅದ್ರ ಮೇಲೆ ಬಂದಿರ್ತದೆ. ಈ ಮಿಸೆಲಿಯಸ್ ಫ್ಯಾಮಿಲಿ ಹೆಂಗಿರ್ತದೆ ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದನ್ನ ಇಟ್ಕೊಳ್ರಿ, ನಿಮ್ಮ ಅಪ್ಪನ ಫ್ಯಾಮಿಲಿ, ಇದು ಅಮ್ಮನ ಫ್ಯಾಮಿಲಿ, ಇದು ಅಮ್ಮನ ಫ್ಯಾಮಿಲಿ, ಇದು ಅಪ್ಪನ ಫ್ಯಾಮಿಲಿ. ಹೌದಾ? ಇದು ಅಮ್ಮನ ಕಡೆಯವರು, ಅಂದ್ರೆ ಆ ಕಡೆ ಅಜ್ಜಿ, ತಾತ, ಮುತ್ತಾತ, ಚಿಕ್ಕಮ್ಮ, ದೊಡ್ಡಮ್ಮ ಆ ಕಡೆಯವರು, ಮಾವ, ಅತ್ತೆ ಆ ಕಡೆಯವರು. ಈ ಕಡೆ ಅಪ್ಪನ ಕಡೆಯವರು, ಈ ಕಡೆ ಅತ್ತೆ, ಈ ಕಡೆ ಮಾವ, ಈ ಕಡೆ ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ. ಗೊತ್ತಾಯ್ತಲ್ಲ? ಈ ಕಡೆಯವರು ಇವರೆಲ್ಲ. ಈ ಕಡೆ
ಸುಮ್ಮನೆ ಹೇಳ್ತೀವಪ್ಪ, ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಸುತ್ತಮುತ್ತ ಇರ್ತಾರ. ಆದ್ರೆ ಕರೆ ಕರೆ ಇಲ್ಲ, ನೀವಂತಿರಲ್ಲ ಕರೆ ಕರೆ ಅಲ್ರಿರುತ್ತೆ. ಅದು ಕರೆ ಕರೆ ಇಲ್ಲ, ಸುಳ್ಳು ಇರಂಗಿಲ್ಲ. ಆದ್ರೆ ಹೆಂಗಿರ್ತೈತಿ ಜೊತೆಯಲ್ಲಿ ನಿಮ್ ಸುತ್ತಮುತ್ತನೇ ಇರ್ತಾರ ಅವರು, ನಿಮ್ ಸುತ್ತಮುತ್ತ ಇರ್ತಾರ. ಈಗ ಹೆಂಗಪ್ಪ ವಯಸ್ಸಿನ ಆಧಾರದ ಮೇಲೆ ನಿಮ್ ತಾತನ ವಯಸ್ಸಿನವ್ರ ತಾತ ಅಂತೀರಿ, ನಿಮ್ ತಂದೆ ವಯಸ್ಸಿನವ್ರ ಇದ್ರೆ ಚಿಕ್ಕಪ್ಪನೋ ದೊಡ್ಡಪ್ಪನೋ, ಅರ್ಥ ಆಯ್ತಲ್ಲ. ಹಂಗಿದು, ಹಂಗಾಗಿ ಇದು ಮಿಸೇಲಿಯಸ್ ಗ್ರೂಪ್. ಇದು ಇವ್ರು ಯಾರು? ಅಪ್ಪನ ಕಡೆಯವರು, ಅಮ್ಮನ ಕಡೆಯವರು. ಈ ಕಡೆ ಸುಮ್ಮ ಸಂಬಂಧಿಗಳಲ್ಲ ಆದ್ರೂ ಅಜ್ಜ ಅಂತೀವಿ, ಸಂಬಂಧಿಗಳಲ್ಲ ಆದ್ರೂ ಮಾವ ಅಂತೀವಿ, ಸಂಬಂಧಿಗಳಲ್ಲ ಆದ್ರೂ ಚಿಕ್ಕಪ್ಪ ಅಂತೀವಿ, ಚಿಕ್ಕಮ್ಮ ಅಂತೀವಿ, ದೊಡ್ಡಪ್ಪ ಅಂತೀವಿ. ಸಂಬಂಧಿಗಳಲ್ಲ, ಅರ್ಥ ಆಯ್ತು? ಬಟ್ ಇವರು ಸಂಬಂಧಿಗಳು. ಒಳಗಡೆ ಸಂಬಂಧ ಇದೆ, ಆಮೇಲೆ ಗೊತ್ತಾಗ್ತೀನಿ ಹೆಂಗ್ ಸಂಬಂಧ ಇದೆ ಅಂತ ಹೇಳಿ, ಇವ್ರು ಕಲಿಯುವಾಗ ಗೊತ್ತಾಗ್ತದೆ. ಇಲ್ಲಿ ಯಾರ್ಯಾರಿದ್ದಾರೆ ಹೇಳಿ ನೋಡೋಣ. ಕಂಜಂಕ್ಷನ್, ಹೌದಾ? ಮತ್ತಿಲ್ಲಿ ಯಾರಿದ್ದಾರೆ? ಪ್ರೆಪೋಸಿಷನ್. ಕಲ್ತು ಬಿಟ್ಟಿದ್ರಲ್ಲ ಚೆನ್ನಾಗಿಲ್ಲ ನೀವು. ಪ್ರೆಪೋಸಿಷನ್. ಮತ್ತೆ ಇಲ್ಲಿದೆ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಇದೆ, ಹೌದಾ? ಇಲ್ಲಿ 3 ಇದಾವ. ಮತ್ತೆ ಈ ಬೇರೆ ಬೇರೆ ಇದಾವ 3. ನೆನಪಿರ್ಲಿ ನಿಮ್ಗೆ. ಅಲ್ಲಿ ಬೇರೆ ಬೇರೆ ಇದಾವ, ಒಳಗಡೆ ಸಂಬಂಧ ಇದೆ. ಇವಾಗ ಯಾವ್ದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಆದ್ರೂ ಅದಕ್ಕೆ ಒಂದ್ ಕಡೆ ಇಟ್ಟಿದ್ದೀವಿ. ಮತ್ತೆ ಇದ್ರಲ್ಲಿ ಯಾರು ಮುಖ್ಯಸ್ಥರು ಇಲ್ಲ. ಇಲ್ಲಿ ಮುಖ್ಯಸ್ಥರು ಇದ್ರೆ ಈ ತರ ನಮ್ ಫ್ಯಾಮಿಲಿ, ವರ್ಕ್ ಫ್ಯಾಮಿಲಿ ಅಂತ ಇರ್ತಿದ್ವಿ. ಮಿಸ್ಲೆಸ್ ಅಂತ ಹೇಳಿದ್ವಿ. ಬೇರೆ ಬೇರೆ ಕಡೆಯಿಂದ ಇದ್ದಾರೆ ಅವರು. ಇವನ್ ಬೇರೆನೆ, ಅವನ್ ಬೇರೆನೆ, ಇವನ್ ಬೇರೆನೆ. ಇವನು ಇದರಿಂದಾನೇ ಆಗಿದ್ದಾನೆ ನೋಡ್ರಿ. ಎಡವರ್ ಬಂದ್ರೆ ವರ್ಬ್ನಿಂದಾನೇ ಆಗಿದ್ದಾನೆ, ನೌನ್ ಪ್ರೊನೌನ್ನಿಂದಾನೇ ಆಗಿದ್ದಾನೆ, ಅಡ್ಜೆಕ್ಟಿವ್ ಇವುಗಳಿಗೋಸ್ಕರನೇ ಆಗಿದ್ದಾನೆ. ಇವೆರಡು ಇಲ್ಲ, ಇದು ಇಲ್ಲ, ಎರಡು ಇಲ್ಲ, ಇದು ಇಲ್ಲ, ಇದು ಇಲ್ಲದೆ ಇವೆರಡಕ್ಕೆ ಬೆಲೆ ಇಲ್ಲ. ಇರ್ತದೆ ಇರ್ತದೆ, ಬೆಲೆ ಬರಬೇಕಲ್ಲ. ಚೆನ್ನಾಗಿದೆಯೋ ಕಡಿಮೆನೋ ಹೆಚ್ಚೋ ಅದು ಇಂಪಾರ್ಟೆಂಟ್. ಸರಿ ಇದೆಯೋ ಸರಿ ಇಲ್ವೋ, ಕರುಗಿದೆಯೋ ಬೆಳ್ಳಗಿದೆಯೋ, ಅರ್ಥ ಆಯ್ತಲ್ಲ. ಹಂಗಾಗಿ ಇವಾಗ ಬೆಲೆ ಬರ್ಬೇಕಂದ್ರೆ ಇದು ಬೇಕು, ಇವಿದ್ರೇನೆ ಇದಕ್ಕೆ ಬೆಲೆ. ಮಜಾ ಹಂಗೆ ನೋಡಿ, ಒಂಥರ ಇಂಟರ್ನಲ್ ರಿಲೇಶನ್ಶಿಪ್ ಇದೆ. ಆಮೇಲೆ ಇವಕ್ಕೂ ಸಂಬಂಧ ಇದೆ, ಅವಾಗ ಸಂಬಂಧ, ಹೋಗಿ ಬರೋ ಸಂಬಂಧ ಇರ್ತದೆ ನೋಡ್ರಿ. ಹಬ್ಬಕ್ಕೆ ಹೋಗಿ ಬರ್ಬೇಕು ಅವಾಗ. ಅರ್ಥ ಆಯ್ತಾ? ಇವುಗಳಿಗೆ ಬೇರೆನೆ ಇದೆ. ಹಂಗಿದ್ದಾಗ ಇಲ್ಲಿ ನಮ್ ಕೆಲಸ ಏನ್ ಹೇಳಿ ನೋಡೋಣ. ನಮ್ ಕೆಲಸ ವಾಟ್ ಇಸ್ ದ ಡ್ಯೂಟಿ ಆಫ್ ನೌನ್? ಹೆಸರು ನೋಡಿ ಹೆಂಗಿದೆ, ನೇಮ್ಸ್. ಇದನ್ನ ಬದಲಿ ವ್ಯವಸ್ಥೆ, ಅಲ್ಟರ್ನೇಟಿವ್, ಅದು ಇರ್ಲಾರ್ದಾಗ ಅದನ್ನ ಬಳಕೆ ಮಾಡಬೇಕು. ಅಥವಾ ಪದೇ 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 ಒಬ್ಬರ ಹೆಸರನ್ನ ನಂದಿನಿ 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 ಅನ್ನಕ್ಕಾಗಲ್ಲ. ಸಾಕ್ರಿ, ಸಾಕ್ ಮಾಡ್ರಿ ಮೋಹಿನಿ ಅಂತ ಹೇಳಕ್. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ನನ್ನ ಹೆಸರು ಚೇಂಜ್ ಮಾಡ್ಬಿಟ್ರಪ್ಪ. ಎಷ್ಟು ಸಲ ಕರಿತೀರಿ ನೀವು? ಬಾ ಹೋಗು, ಬಾ ಅಂದಾಗ ನಂದಿನಿ, ನಂದಿನಿ ಬಾ, ನಂದಿನಿ ನೀನು, ನಂದಿನಿ ತಿನ್ನು, ನಂದಿನಿ ಉಣ್ಣು, ಮೋಹಿನಿ ಬಾ, ಮೋಹಿನಿ ಹೋಗು, ವಿಕಾಸ್ ಬಾ, ಆನಂದ್ ಬಾ. ಬರೀ ಪದೇ ಪದೇ ಹೆಸರು, ಒಬ್ಬರ ಹೆಸರನ್ನ ಹೆಸರೇ ಕರಿತೀರಿ. ಚೇಂಜ್ ಮಾಡ್ರಿ ಸರ್, ನಮ್ ತಲೆ ಹಾಪ್ ಆಗೈತಿ, ಎದಕ್ ಕರಿತೀರಿ ನಮ್ಮ ಹೆಸರನ್ನ ಅಂತ ಹೇಳಿ. ಅದಕ್ಕಂತ ನಾವೇನ್ ಮಾಡಿ, ಬ್ಯಾಸರ ಆಗ್ಬಾರ್ದು ಅವ್ರಿಗೆ, ಹೆಸರು ಇಟ್ಕೊಂಡವ್ರಿಗೆ ಏನಾಗ್ಬಾರ್ದು, ಬ್ಯಾಸರಿಕೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಾವೇನ್ ಮಾಡಿವಿ, ಇದನ್ನ ಬದಲಿ ವ್ಯವಸ್ಥೆ ಮಾಡಿ. ಹೌದೌದು, ಬದಲಿ ವ್ಯವಸ್ಥೆ ಮಾಡ್ಕೊಂಡ್ವಿ. ಏನ್ ಮಾಡ್ಕೊಂಡಿವ್ರಿ? ಬದಲಿ ವ್ಯವಸ್ಥೆ ಮಾಡ್ಕೊಂಡ್ವಿ. ಅದೇ ಪ್ರನೌನ್ಗಳು. ಅವು ಯಾವ್ಯಾವಪ್ಪ ಅಂದ್ರೆ ಕಾಲ್. ಏನ್ ಮಾಡ್ಕೊಂಡಿದೀವಿ? ಬದಲಿ ವ್ಯವಸ್ಥೆ. ಈಗ ಲಾಸ್ಟ್ ನಾವೇನ್ ಮಾಡ್ತಿದ್ವಿ, ಈಗ ಈ ನೌನ್ ಬದಲಾಗಿ ಪ್ರನೌನ್ ಏನ್ ಮಾಡ್ತೀವಿ ನಾವು? ಬಳಕೆ ಮಾಡ್ಕೊತೀವಿ. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಅಂತ ತಿಳ್ಕೊಳ್ರಿ. ಉದಾಹರಣೆಗೆ ಹಿ, ಸಿ, ಇಟ್, ಐ, ವಿ, ಯು, ದೇ, ಇವುಗಳು. ಅದು ಅದರ ಸಿಚುವೇಶನ್ ಬಂದಾಗ ನಾನು ಡೀಟೇಲ್ ಆಗಿ ಬಂದಾಗ ನಿಮ್ಗೆ ಹೇಳ್ತೇನೆ. ಅದ್ರ ಏನಿದೆ? ಅಲ್ಟರ್ನೇಟಿವ್ ಅರೇಂಜ್ಮೆಂಟ್ ಇದೆ. ಅರ್ಥ ಆಯ್ತಾ? ಇದ್ರ ಕೆಲಸ ಇದೆ. ಇದ್ರ ಅಡ್ಜೆಕ್ಟಿವ್ ಇದು ಇದಕ್ಕೂ ಹೋಗುತ್ತದೆ, ಇದಕ್ಕೂ ಹೋಗುತ್ತದೆ. ಅಂದ್ರೆ ಹೋಗೋದಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ, ಅದ್ರ ಬಗ್ಗೆ ಹೇಳ್ತೀವಿ ಅಷ್ಟೇ, ಎರಡರ ಬಗ್ಗೆನು. ಅರ್ಥ ಆಯ್ತಾ? ಅಷ್ಟೇ ಅರ್ಥ ಮಾಡ್ಕೊಡ್ರಿ. ಭಾಳ ತಿಳಿಸ್ಕೊಡ್ರಿ ನೀವು, ಭಾಳ ಒಮ್ಮೆ ಚಾಣಕ್ಯ ಆಗ್ಬೇಡ್ರ. ಅರ್ಥ ಆಯ್ತಲ್ಲ? ಕಂಡೋಗ್ಬಿಟ್ಟು ಸರ್ ಶಾಣೆ ಮಾಡ್ರಿ ಸರ್, ನಮ್ಗೆ ಈಗ ಸ್ವಲ್ಪ ಇಂಗ್ಲೀಷ್ನಾಗ ನಮ್ಗೆ ಹುಚ್ಚಿಡಂಗ್ ಮಾತಾಡ್ರಿ, ಇಂಗ್ಲೀಷ್ ನಾವು ಮಾತಾಡುವಂಗ ನಮ್ಗೆ ಹುಚ್ಚಿಡಿಸ್ಲಿ ಅಂತ ಅನ್ಬೇಡ್ರಿ. ಅದಕ್ಕೆ ಏನ್ ಮಾಡ್ರಿ, ಈಗ ಒಂದು ಲೆಕ್ಕದಾಗ ಕಲೀರಿ ಅಟ ಸಾಕು. ಸುಮ್ಮನೆ ಮ್ಯಾಗ ಸರ್ಫೇಸ್ ಸರ್ಫೇಸ್ ಸರ್ಫೇಸ್. ಬಾವಿ ಅಂದ್ರೆ ಹೆಂಗಿರ್ತೈತಿ? ಹಿಂಗ್ ನೋಡ್ಬೇಕು ಬರ್ಬೇಕಟ್ಟೆ. ಯಾರ ಹೋಗ್ಲಕ್ ಬಿಡ್ರಿ, ಹೋಗ್ಲಕ್ ನಮ್ಗೆ ಏನ್ ಮಾಡೋದೈತಿ. ಇಲ್ಲಿ ಗಮನ ಕೊಡ್ರಿ. ಏನ್ ಮಾಡ್ಬೇಕು ನಾವು? ಮ್ಯಾಲ್ 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 ಸರ್ಫೇಸ್ ಸರ್ಫೇಸ್ ಲೆವೆಲ್ದಾಗ ಕಲಿಬೇಕು. ಉದಾಹರಣೆಗೆ ಬಾವಿ ಅಂದ್ರೆ ಹೆಂಗಿರ್ತೈತಿ? ಹಿಂಗಿರ್ತೈತಿ, ಒಳಗ್ ನೀರ್ ಇರ್ತೈತಿ, ನೋಡಿದಟ್ಟ. ಒಮ್ಮೆ ನೋಡ್ಲಾರ್ದು ಜಿಗಿದಲ್ಲ, ಮೊದಲ್ ನೋಡ್ರಿ ನೀರ್ ಹೆಂಗ ಇರ್ತಾಳ ನೋಡ್ರಿ, ಆಮೇಲೆ ಜಿಗಿದಪ್ಪ. ಒಳಗೆ ಹೇಳಕ್ ಆಗುದಿಲ್ಲ. ಮೊಸಳಿ ಇತ್ತಂದ್ರೆ ಏನ್ ಮಾಡ್ತೀರಿ ಒಳಗೆ? ಅದಕ್ಕೆ ಸುಮ್ಮ ಇದು ಮಾಡ್ರಿ. ಈಗ ಏನ್ ಮಾಡ್ರಿ, ಇನ್ ವರ್ಬ್. ಈ ವರ್ಬ್ ಕೆಲಸ ಏನ್ ಮಾಡ್ರಿ ನೋಡೋಣ. ಇದ್ರ ಕೆಲಸ ತೋರಿಸ್ತದೆ. ಇದು ಏನ್ ಮಾಡತೈತಿ? ಮಲ್ಕೊಂಡೈತೋ, ಕುಂತೈತೋ, ನಿಂತೈತೋ, ಒದರತೈತೋ, ಹೊಯ್ಕೊಳತೈತೋ, ಅರ್ಧೈತಲ್ಲ, ಹಾಡ್ತೈತೋ, ಕುಣಿತೈತೋ, ಏನ್ ಮಾಡ್ತೈತಿ ಅದು? ಒಟ್ಟೆ ಸುಮ್ ಕುಂತೈತ್ರಿ ಸರ್, ಏನು ಸುಮ್ ಕುಂತೈತಿ ಒಂದ್ ಕೆಲ್ಸನ ಅದ. ಅರ್ಥ ಆಯ್ತಲ್ಲ?
ಅಂದ್ರೆ ಏನು ಮಾಡ್ತೈತಿ ಅನ್ನೋದು ನೀವು ಹೇಳ್ಕೊಡ್ತೀವಿ. ಇನ್ನು ಎರಡರ ಕೆಲಸ ಏನು, ಇದು ನೋಡಿ ಬಹಳ ಮಜಾ ಅದ. ಇದಕ್ಕೆ ವರ್ಣನೆ ಮಾಡ್ತೈತಿ, ಅದು ಹೆಂಗೈತಿ, ಹೆಂಗ ಮಾಡತೈತಿ, ಹೆಂಗ ಕುಣಿತೈತಿ, ಹೆಂಗ ಹಾಡ್ತೈತಿ ಅರ್ಥ ಐತಲ್ಲ. ಆಮೇಲೆ ನೆಕ್ಸ್ಟ್ ಅಷ್ಟೇ ಬಿಡಂಗಿಲ್ಲ ಅದು, ಇದ್ರ ಹಿಂದೆ ಸೇರ್ಕೊಂಡು ಮತ್ತೆ ಹೋಗಿ ನಾನು ಓದಿನ ಅಂತ ಹೋಗೋದು. ನೀನು ಒಬ್ಬಳೇ ಇದ್ದೆ, ನಾನು ಓದಿನಿ, ನಾನು ಕುಣಿತೀನಿ, ಅರ್ಥ ಐತಲ್ಲ. ನಾನು ಹಾಡ್ತೀನಿ, ನಾನು ಬರ್ತೀನಿ, ನಾನು ಮಾತಾಡ್ತೀನಿ, ಮಾತಾಡು, ನಮ್ಗೇನ್ ಮಾಡ್ತೈತಿ, ಅರ್ಥ ಐತಲ್ಲ. ಅದು ಬರ್ತೈತಿ, ಹಂಗೆ ಬರ್ಲಿ, ಅರ್ಥ ಆಯ್ತಾ. ಅದಕ್ಕೇನ್ ಮಾಡ್ತದೆ, ಇದ್ರ ಹಿಂದೆ ಸೇರ್ಕೊಂಡು ಮತ್ತೆ ಇದಕ್ಕೆ ಬ್ಯೂಟಿಫೈ ಮಾಡ್ತದೆ ನೋಡ್ರಿ. ಹಂಗ ಆಲ್ರೆಡಿ ಇದೇ ಇವರು ವರ್ಣನೆ ಮಾಡತ್ತದ, ಇದು ಹಿಂದೆ ಸೇರ್ಕೊಂಡು ಮತ್ತೆ ಬ್ಯೂಟಿಫೈ ಮಾಡ್ತದೆ. ಮತ್ತೆ ಸುಂದರ ಹಂಗಿಲ್ಲ ಅಷ್ಟು ಕೇಳು, ಯಾರು ಇಲ್ಲ ಅಂತ ತಿಳ್ಕೊಂಡು ತನಗ್ ತಾನೇ ಹೊಗಳ್ಕೊಳ್ಳೋದು. ನಾ ಬಾ ಗ್ರೇಟ್ ಅಂತ ತಿಳ್ಕೊಂಡು ಮತ್ತೆ ತನಗ್ ತಾನೇ ಹೋಗ್ಬೋದು ನೋಡ್ರಿ. ಹೆಂಗ ತನಗ್ ತಾನೇ, ಅರ್ಥ ಆಯ್ತು. ಕನೆಕ್ಷನ್ ಐತಲ್ಲ ಒಳಗೆ. ಈಗ ಗೊತ್ತಾಯ್ತು, ಅಪ್ಪ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿ ಮತ್ತು ಅಮ್ಮನ ಫ್ಯಾಮಿಲಿ ಸಂಬಂಧ ಐತ್ಲ. ಇದೆ ನೋಡ್ರಿ ಆಟ. ಇನ್ನು ಕಂಜಂಕ್ಷನ್, ಇದು ಜೋಡಿಸ್ತದ್ರಿ ಎರಡಕ್ಕೂ, ಎರಡಕ್ಕೂ ಜೋಡಿಸ್ತದೆ. ಎರಡು ಶಬ್ದಗಳು ಅಥವಾ ಎರಡು ಪದಗಳು, ಎರಡು ಸೆಂಟೆನ್ಸ್ಗಳು, ಎರಡು ಫ್ರೇಸ್ಗಳು, ವಾಕ್ಯಾಂಗಗಳು ಅಂತ ಫ್ರೇಸ್ ಅಂದ್ರೆ ಅರ್ಥ ಆಯ್ತು. ಇವು ಜೋಡಿಸ್ತದೆ, ಜೋಡಿಸೋ ಕೆಲಸ ಇರುತ್ತೆ. ಜಾಯಿಂಟ್ಸ್ ದಿ ಅದು ಜಂಕ್ಷನ್, ಹೆಸರಿನಾಗೆ ಜಂಕ್ಷನ್ ನೋಡ್ರಿ, ಬಹಳ ಮಜಾ ಅದ. ಬಂದಾಗ ಹೇಳ್ತೇನೆ ನಿಮ್ಮ ನಾವು, ಹೆಸರಿನಾಗೆ ಜಂಕ್ಷನ್ ಅದ. ಜಂಕ್ಷನ್ ಅಂದ್ರೆ ಏನು, ಕೂಡುದಾಗ ಎರಡು ಪದ, ಎರಡು ವಾಕ್ಯಾಂಗ, ಎರಡು ವಾಕ್ಯ ಕೂಡುದು. ಮಕ್ಕಳಂಗಿರ್ಬೇಕು ನಾವು, ಕೂಡುದು ಆತ ಮೊದಲು ಸೀದಾ ಕುಂದ್ರಿ ನೀವು ಸಡದ. ಆಮೇಲೆ ಪ್ರಪೋಸಿಷನ್, ವಾಟ್ ಇಸ್ ದ ಬ್ಯೂಟಿ ಆಫ್ ಪ್ರಪೋಸಿಷನ್? ಸಂಬಂಧ. ಯಾವ ಸಂಬಂಧ? ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನ ಮಧ್ಯದ ಸಂಬಂಧ ಏನಿದೆ ಅದನ್ನ ಹೇಳ್ಕೊಡ್ತದ. ಏನ್ ಹೇಳ್ಕೊಡ್ತದ? ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನ ಮಧ್ಯದಲ್ಲಿರೋ ಸಂಬಂಧವನ್ನು ಸೂಚಿಸ್ತದೆ. ಅದನ್ನ ತೆಗೆದಾಕ್ರೆ ಇವುಗಳ ಸಂಬಂಧ ಬಿದ್ದು ಹೋಗ್ತದೆ. ಇದು ಎತ್ತ ಏರಿಗೆ, ಕೋಣ ಕೆರಿಗೆ, ಅರ್ಥ ಆಯ್ತಲ್ಲ. ಸಂಬಂಧನೇ ಇರುದಿಲ್ಲ, ನಡಬರಕ್ಕೆ ಒಂದು ಸಂಬಂಧ ಇರ್ತೈತಿ, ಅರ್ಥ ಆಯ್ತಲ್ಲ. ನಿಮ್ಮ ಮದುವೆ ಸಂಬಂಧ ಯಾವುದು? ಶಾಲೆಯಲ್ಲಿ ಏನಂದ್ರೆ ಮಾಸ್ತರ್ ಇಲ್ಲಿಗೆ ಬರ್ತಾನೋ, ಹುಡುಗರಿಗೆ ಬರ್ತಾರೋ, ಅರ್ಥ ಆಯ್ತಲ್ಲ. ಊರಾಗ ಒಂದು ಶಾಲೆ ಕಟ್ಟಿರ್ತಾರ, ಶಾಲೆ ಒಳಗ ಹುಡುಗರು ಬರ್ತಾರೋ, ಹುಡುಗರು ಅಂದ್ರೆ ಮಾಸ್ತರ್ ಬರ್ತಾನೋ, ಅರ್ಥ ಆಯ್ತಲ್ಲ. ಮಾಸ್ತರ್ ಹುಡುಗರು ಬರ್ಲಿಕ್ಕೆ ಮಾಸ್ತರ್ ಬರ್ಬೇಕು, ಬೇರೆ ಮಾತ್ರ ಆದ್ರೆ ಮಾಸ್ತರ್ ಕರ್ಕೊಂಡ್ ಬರ್ತಾರ. ಅಂದ್ರೆ ಒಂದು ಸಂಬಂಧ ಐತೆ, ನಮಗ್ ಸಂಬಂಧ ಅದು. ಶಾಲೆ ತೆಗೆದಾಕ್ರಿ, ಶಾಲೆ ಇಲ್ಲ ಅಂತ ಕಲ್ಪನೆ ಮಾಡಿ ಒಂದ್ಸರ್ತಿ. ಎಲ್ಲಿ ಹುಡುಗರು, ಎಲ್ಲಿ ನೆಕ್ಸ್ಟ್ ಯಾರು ಇಲ್ಲ, ಹಂಗಿರ್ತೈತಿ ಸಂಬಂಧ. ಅದು ಪ್ರಪೋಸಿಷನ್ ಬಹಳ ಇಂಪಾರ್ಟೆಂಟ್. ಅದು ನಿಮಗೆ ಎಕ್ಸಾಮ್ನಾಗ ಬರ್ತಾವಲ್ಲ, ಇವು ಎಕ್ಸಾಮ್ನಾಗ ಬರ್ತಾವ, 7 ರಿಂದ 8 ಮಾರ್ಕ್ಸಿಗೆ ಬರ್ತಾವ. ಅವಾಗ ಹೆಂಗ್ ಮಾಡ್ತೀರಿ? ಅವಾಗ ಕೂತ್ಕೊಂಡಿರ್ತೀರಿ, ಅಣ್ಣ ತೋರ್ಸು ಅಂತೀರಿ. ತೋರ್ಸು ಅಂದ್ರೆ 20 ಹೊಡಿಬೇಕು ಬಾಂಬ್ ಎಕ್ಸಾಮ್. ಅರ್ಥ ಆಯ್ತಿಲ್ಲ. ಅಂದ್ರೆ ಒಟ್ಟ ನಾವು ಹೊಡಿ ಹೇಳಾತು, ಸುಮ್ಮನೆ ಜೋಕ್ ಮಾಡತ್ತೀರಿ. ಮತ್ತ ಹೊಡ್ಯಾತಿರತ್ತ, ನಾವು ಅಪ್ಪ ಕರ್ಕೊಂಡ್ ಬರ್ತೀನಿ ಅಂತ ಬಡಗಿ ತಗೊಂಡ್ ಕರ್ಕೊಂಡ್ ಬರಂಗದ್ರಿ. ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ, ನಾ ಅಂತ ಮುಂಚೆ ಅಲ್ಲ, ಬಿಟ್ಟು ಬಿಡ್ರಿ ನಮ್ ನೀವು. ಅರ್ಥ ಆಯ್ತಲ್ಲ. ಹೊಟ್ಟ ಹಾಕೋರ್ ಇಂಟ್ರೊಡಕ್ಷನ್ ಬರ್ರಪ್ಪ. ಕಕ್ಕ ಬಾಯ್ಲಿ ಏನು ನಿಮ್ದು ಇದಾಗ ಹೇಳ್ತಲ್ಲ ಜಿಂದಗಿ ಪೂರ್ತಿ, ಜಿಂದಗಿ ಒಂಥರ ಸಿಂದಿಗೆ ನೋಡ ಬಾ. ಇಂಟ್ರೊಡಕ್ಷನ್ ಏನ್ ಇಂಟ್ರೊಡಕ್ಷನ್ ಅಪ್ಪ ಇದು? ಇಂಟ್ರೊಡಕ್ಷನ್ ಹೆಂಗೈತಪ್ಪ ಅಂದ್ರ, ಇದು ಒಮ್ಮೆ ಮುಖ್ಯ ಇರ್ತದೆ ಒಳಗಿಂದ. ದುಃಖ ಹೆಚ್ಚಾದಾಗ, ಸುಖ ಹೆಚ್ಚಾದಾಗ, ನಿಮಗ ತಾಪ ಹೆಚ್ಚಾದಾಗ, ತಾಪ ಅಂದ್ರೆ ಸಿಟ್ಟು ಬಂದು ಸುಟ್ಟು ನೋಡ್ತೈತ್ಲ, ಒಮ್ಮೆ ಬಂದ್ಬಿಡ್ತೈತ್ಲ, ಒಳಗಿಂದ ಉಕ್ಕ ಇರ್ತೈತಿ ನೋಡ್ರಿ, ಅವಾಗ ಇಂಟ್ರೊಡಕ್ಷನ್ ಬೇಕು. ನಿಮಗ ಬಹಳ ದುಃಖ ಆಗ್ಬಿಡ್ತದೆ ಮನಸ್ಸಿಗೆ, ಸೀರಾಡಿ ಇರ್ತೀರ ಅದ ನೀವು. ಸೀರಾಡುವಂಗ ಸುಮ್ ಸಾಧಾರಣ ದುಃಖ ಬೇರೆ, ಅಲ್ಲೆಲ್ಲೇ ಸೀರಾಡುವಂತ ದುಃಖ ಇರ್ತೈತಿ ನೋಡ್ರಿ. ಅವಾಗ ನಿಮಗ್ ಸುಖಾನು ತೊಡ್ಕೊಳಕ್ ಆಗೋದಿಲ್ಲ, ಬಹಳ ಹೆಚ್ಚಾಗಿರ್ತೈತಿ, ಹೊರಗೆ ಹಾಕೊಂತೀರಿ. ಅವಾಗ ಅದೆಲ್ಲ ಗೊತ್ತಾಗ್ತೈತಿ ನಿಮಗೆ. ಅವಾಗ ಬಂದಾಗ ನಾನು ಹೇಳ್ತೀನಿ ಅಂತ. ಅದಕ್ಕೆ ಸುಮ್ಮನೆ ಇದು ಒಂದು ಬಾವಿ ಅಂದ್ರೆ ಹೆಂಗಿರ್ತದ, ಬಾವಿ ಅಂದ್ರೆ ಹೆಂಗಿರ್ತೈತಿ, ಅದ್ರಾಗ ನೀರ್ ಇರ್ತದ, ಎಷ್ಟೈತಿ ಮೊದಲು ನೀರ್ ಇರ್ತದ ಬಾವ್ಯಾಗ, ನೀರಿಲ್ಲಾರ್ದು ಬಾವಿ ಇರ್ತದ. ಅದ್ರಾಗ ಹೋಗಿ ಜಿಗಿದ್ರ ಎಲ್ಲ ಮೂಳೆಗಳೆಲ್ಲ ಮುರಿದು ಎಲ್ಲ ಪುಡಿಯಾಗಿ ಕೈ ಜಾಗ ಕಾಲಿನ ಜಾಗ ಕೈ ಬರ್ತಾವ. ಅದಕ್ಕೆ ಮೊದಲು ಬಾವಿ ನೋಡ್ರಿ, ಈಜಾಡುದು ಆಮೇಲೆ ಕಲೀರಿ. ಅರ್ಥ ಆಯ್ತಲ್ಲ. ಈಗ ಏನ್ ಮಾಡಿದ್ವಿ ನಾವು? ಬಾವಿ ನೋಡಿದ್ವಿ, ಮತ್ ಜಿಗಂಗಿದ್ರಿ ಸರ್ ನನಗೆ ಇದು ಬರ್ತೈತಿ, ಅವಸರ ಮಾಡಿ ಬರತ್ತಿ, ಜರ ನಿಂದ್ರಿ, ಕಾಯಿ ಬಹಳ ಕಾರ್ಬಾರ್ ಬಂದ್ ಅದಿ. ಅರ್ಥ ಆಯ್ತಲ್ಲ. ನಿಂದ್ರಿ, ಚರ ನಿಂದ್ರಿ, ಹೇಳ್ತೀನಿ ನಾ ಎಲ್ಲ ಈಜುದು ಹೆಂಗಂತ ಹೇಳ್ತೀನಿ, ರೂಲ್ಸ್ ಹೇಳ್ತೀನಿ, ರೆಗ್ಯುಲೇಷನ್ ಹೇಳ್ತೀನಿ. ನಾ ಇರೋದಕ್ಕೆ ಅದಕ್ಕೆ ಜರ ತಡ್ಕೋರಿ, ಸ್ವಲ್ಪ ಸಾವಕಾಶ, ನೀವು ಜರ ಸಾವಕಾಶ ಇರ್ರಿ. ಜರ ಸಾವಕಾಶ ಹೋಗ್ರಿ. ಇದನ್ನ ಸ್ವಲ್ಪ ಇವತ್ತು ಮನ್ಯಾಗ ಹೋಗಿ ಒಂದು 10 ಸಲ ರಿಪೀಟ್ ಮಾಡ್ರಿ. ಹೋಗ್ತಿರ್ಸ್ಕೋರಿ, ಅರ್ಥ ಆಯ್ತಲ್ಲ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋನು. ನನಗೂ ಟೈಮ್ ಆಗೈತಿ, ನಿಮಗೂ ಟೈಮ್ ಆಗೈತಿ. ನೀವು ಮನೆಗೆ ಹೋಗ್ರಿ, ನಾನು ಮನೆಗೆ ಹೋಗ್ತೀನಿ ಅಂತ. ಅರ್ಥ ಆಯ್ತು. ನಿಮಗೂ ಧನ್ಯವಾದಗಳು. ನನಗೆ ಧನ್ಯವಾದ ಹೇಳಿಲ್ಲ, ಹೇಳಿ ಕೂಡ ಹೇಳ್ತೀನಿ.
ಅದನ್ನ ಹೇಳ್ರಲ್ಲ. ಏನಾಗೈತಿ ಆಯ್ತಾ?